ತಂದೆ ಶಿವ ಶಿವ ಶಂಕರ, ನಿನ್ನ ಅನುಕರಣೆ ಅಂತೆ ಅಣುವಾಗಿ ನಡೆದರು ಆ ನನ್ನ ತಮ್ಮನಿಂದ ಹೊರಗೆ ಬರುವಂತಾಯಿತೇ ನನ್ನ ಪರಿಸ್ಥಿತಿ. ದೇವ, ಬೀದಿಯಲ್ಲಿ ತಿರುಗುವ ಈ ನಿನ್ನ ಶಂಕರ ಗೌಡನ ಪರಿಸ್ಥಿತಿ ನಿನಗೆ ಸರಿ ಕಾಣುವುದೇ ತಂದೆ. ಸತಿಯ ಸುತ್ತರಿಲ್ಲದ ನಾನು ನನ್ನ ತಮ್ಮನಿಗೆ ಒಡೆಯನ ಪಟ್ಟ ಕಟ್ಟಿದ್ದು ತಪ್ಪ. ನನ್ನ ತಮ್ಮನಿಗೆ ಒಡೆಯನ ಪಟ್ಟ ಕಟ್ಟಿ ಊಟ ಪಟ್ಟಿಯಿಂದಲೇ ಹೊರ ಬೀಳುವಂತಾಯಿತು ನನ್ನ ಬಾಳು. ಶಿವರಾಯನೇ ನಿನ್ನ ಮಗನೆಂದು ಹೇಳಿದ ನಿನ್ನ ವಾಣಿ ಸುಳ್ಳಾಗುವನೆ ತಂದೆ. ಅವನನ್ನು ನನ್ನ ಮಗನೆಂದು ನಂಬಿದ್ದಕ್ಕೆ ಆ ಪಾಟೀಲ ನನ್ನನ್ನು ಮನೆಯಿಂದ ಹೊರಹಾಕಿದ. ಆ ನನ್ನ ಮಗ ಶಿವರಾಯ ಕಳ್ಳತನದ ಅಪಾದನೆಯ ಗುರಿಯಾಗಿ ಎಲ್ಲಿಯೋ ಹೋಗಿಬಿಟ್ಟ ಅಂದಾಗ ನನಗಿನ್ಯಾರು ಗತಿ ತಂದೆ? ಇಲ್ಲ ತಂದೆ, ನಾನು ನಿನ್ನ ಶಿವಭಕ್ತನಿದ್ದೇನೆ. ನನಗಿರುವುದು ಒಂದೇ ಒಂದು ಮಾರ್ಗ ತಂದೆ. ಅದು ಏನಂದ್ರೆ ನಿನ್ನ ಸನ್ನಿಧಿಗೆ ಸೇರುವುದು ತಂದೆ. ನಿನ್ನ ಸನ್ನಿಧಿಗೆ ಕರುಣಿಸಿ ಕಾಯೋ ಶ್ರೀ ಬಸವೇಶ, ಕರುಣಿಸಿ ಕಾಯೋ ಗುಡಿ ಬಸವೇಶ. ಶಿವರಾಯ ಪಾಪ, ಯಾಕಪ್ಪ ನೀನೇಕೆ ಇಲ್ಲಿಗೆ ಬಂದಿರುವೆ? ಏನು ನಿನ್ನ ಅವಸ್ಥೆ? ಏನಪ್ಪ ಏನು ನಿನ್ನ ಅವಸ್ಥೆ? ಮಗು ಮಾವ, ಅದೇನಾಯ್ತಂತ ಹೇಳಿ ಮಾವ. ಮಗು ಶಿವರಾಯ, ಏನೆಂದು ಹೇಳಲಪ್ಪ ನನಗಾದ ಕಥೆಯನ್ನು? ಏನೆಂದು ಹೇಳಲು? ಅಪ್ಪ ಏನಪ್ಪ ಇದು ನಿನ್ನ ಮಾತಿನ ಅರ್ಥ ಏನು? ಆ ಪಾಟೀಲ ಮತ್ತು ಶಶಿಧರನಿಂದ ಏನಾದರೂ ತೊಂದರೆ ಆಯಿತೇನೆ ಹೇಳಪ್ಪ, ಹೇಳು. ಅವರಿಬ್ಬರ ರುಂಡವನ್ನು ಕತ್ತರಿಸಿ ಹೋಗಿ ಬರ್ತೇನಪ್ಪ, ಈಗಲೇ ಹೋಗಿ. ಆವೇಶ ಬೇಡಕಣ. ನಿನ್ನನ್ನು ನಂಬಿಸಿದ ಸಲುವಾಗಿ ಆ ಪಾಟೀಲ ಆ ಶಶಿಧರ ಮಲ್ಲರ ಮಾತು ಕೇಳಿ ನನ್ನನ್ನು ಒಡೆದು ಬಡೆದು ನನ್ನನ್ನು ಮನೆಯಿಂದ ಹೊರ ಹಾಕಿದರಪ್ಪ. ನಿನಗಾದ ಅವಸ್ಥಿತಿಯನ್ನು ನೋಡಿ ಈ ನನ್ನ ಹೃದಯ ಸೇಡಿನ ಕೇಡಿ ಎಂಬ ಹತ್ತಿ ಉರಿ ಹತ್ತಿದೆ. ಈಗಲೇ ಹೋಗಿ ಆ ಪಾಟೀಲ ಶಶಿಧರ ರುಂಡವನ್ನು ಕತ್ತರಿಸಿ ಶಲ್ಯ ಮಾಡಂದು ಅಪ್ಪ. ಅವರ ಒಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಅವರ ಚರ್ಮವನ್ನು ಸುರಿದು ನೀನು ನೆಟ್ಟತಿರುವ ನಿನ್ನ ಕಾಲಲ್ಲಿ ಕಾಲ ಮರಿಯನ್ನು ಮಾಡಿಸಿಕೊಂಡು ಬರ್ತೇನಪ್ಪ, ಮಾಡಿಸಿಕೊಂಡು ಬರ್ತೇನೆ. ಈ ರೀತಿ ಮಾಡುತ್ತೇನೆ ನನಗೆ ಮೊದಲೇ ಗೊತ್ತಿದೆಯಪ್ಪ ಶಿವರಾಯ. ಈ ಸಮಯ ನೋಡಿ ನಾನು ನಿನಗೆ ಅವಕಾಶ ಕೊಡುವೆ. ಅಲ್ಲಿಯವರೆಗೂ ಸಮಾಧಾನ ತಂದುಕೋ ಮಗನೇ. ಹೌದು ಮಾವ, ಅದು ಸರಿಯಾದ ಸಮಯ ಅಲ್ಲ. ಬನ್ನಿ ಮಾವ, ಈಗಲೇ ಹೋಗೋಣ. ನಡಿಯಮ್ಮ ಹೋಗೋಣ. ನಿನ್ನ ಸೇವೆ ಕೈಯುಗ
ಪತಿಸಲು ನಾಲಿಗೆಯ ಮಂತ್ರ ಪತಿಸಲು ನಾಲಿಗೆಯ ಕರುಣಿಸಿ ಕಾಯೋ ಶ್ರೀ ಬಸವೇಶ. ಹೋಗು ಮಂಕಿಗಳಿರ ಹೋಗ್ರಿ. ನಿಮಗೇನು ಅರ್ಥವಾಗುತ್ತದೆ ಈ ಶಶಿಧರನ ಕಪಟ ಕಾರ್ತನದ ನಾಟಕ? ಒಂದರ ಹಿಂದೆ ಒಂದರಂತೆ ನಿಮ್ಮ ಮನೆತನದ ಹೊಗೆ ಎಬ್ಬಿಸಿ ನಿಮ್ಮ ಹಾಲಿನಂತ ಸಂಸಾರದೊಳಗ ಹೊಗೆತನದ ಬಗೆರೆಬ್ಬಿಸಿ ನಿಮ್ಮ ಎಲ್ಲರನ್ನು ಛದ್ರ ಮಾಡಿದ ಕೀರ್ತಿ ಈ ಶಶಿಧರಗೈತಿ. ನಾನೇ ನಾಡಿನ ದೊರೆ ಎಂದು ಎದೆ ಒಪ್ಪಿಸಿ ಮೆರೆತಿದೆಯಲ್ಲ ಪಾಟೀಲ. ನನ್ನ ಹತ್ತಿ ಗೋಳಾಣಿಕೆ ಬೆಂಕಿ ಹಚ್ಚಿ ಆ ಸೇಡಿನ ಜ್ವಾಲೆ ನಿಮ್ಮ ಮಣಿತನಕ ಹತ್ತಿಕೊಂಡೈತಿ. ನಾಳೆ ಸಂಜೆ ಒಳಗಾಗಿ ನಿಮ್ಮನ್ನು ತಿರ್ಕರಂತೆ ಈ ಮನೆಯಿಂದ ಹೊರಗೆ ಹಾಕಿ ನಿಮ್ಮ ಎಲ್ಲ ಸಾಮ್ರಾಜ್ಯಕ್ಕೆ ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ.